ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ರಾ ಜಾಕ್ ಫ್ರೂಟ್ ಕಬಾಬು ಅಥವಾ ಎಳೆ ಹಸಿನಕಾಯಿಂದ ಒಂದು ಕಬಾಬ್ ಮಾಡೋಣ. ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಈ ಸೈಜಿಗೆ ಹಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಒಂದು ವಿಡಿಯೋ ಇದೆ, ಲಾಸ್ಟ್ ವಿಡಿಯೋ. ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಬೇಕಿದ್ರೆ ನೋಡ್ಕೊಳ್ಳಿ. ಮೊದಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಇದು ಮೀಡಿಯಮ್ ಸೈಜ್ದು ಹಸಿನಕಾಯಿ ಆಗಿರೋದ್ರಿಂದ ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊತಿದ್ದೀನಿ. ಹಾಗೆ 2 ಸ್ಪೂನಷ್ಟು ಮೈದಾ, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟು ಕೂಡ ನಾವು ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟು ಕೂಡ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಮಸಾಲೆ ಪುಡಿಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಡ್ರೈ ಪೌಡರ್ಸು, ಅರಿಶಿಣ 1 ಟೀ ಸ್ಪೂನಷ್ಟು, ಧನಿಯಾ ಪುಡಿ 1 ಟೀ ಸ್ಪೂನ್, ಹಾಗೆ ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅದರಲ್ಲಿ ಅರ್ಧದಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೆಕ್ಸ್ಟ್ ಕೂಡ ಹಾಕೋಬೋದು. ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಗ್ರೈಂಡ್ ಮಾಡಿ ಹಾಕಬೇಕು. ಅದಕ್ಕೋಸ್ಕರ 1 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲ. ಇಷ್ಟರ ಜೊತೆಗೆ ನಾವಿವಾಗ ಒಂದು ಚಿಕ್ಕ ಮಸಾಲೆನ ಗ್ರೈಂಡ್ ಮಾಡಿ ಹಾಕಬೇಕು. ಅದನ್ನು ಏನೇನು ಹಾಕಬೇಕು ಅಂತ ನೋಡೋಣ. ಅದರ ಜೊತೆಗೆ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಇದು ಒಂದು ಒಳ್ಳೆ ಫ್ಲೇವರು, ಟೇಸ್ಟು ಎರಡನ್ನೂ ಕೊಡುತ್ತೆ. ನಾವಿಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದು ಈ ಪುಡಿಗಳ ಜೊತೆಗೆ ಈ ಮಸಾಲೆ ರುಬ್ಬ ಹಾಕಬೇಕು. 4 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಚಕ್ಕೆ, ಹಾಗೆ 4 ಲವಂಗ, 2 ನಿಂಬೆ ಹಣ್ಣಿನ ರಸ, ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ. ಇಷ್ಟನ್ನು ನೈಸ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಬೇಕಿದ್ರೆ ಇದಕ್ಕೆ 1 ಮೊಟ್ಟೆ ಕೂಡ ಹಾಕ್ಕೋಬೋದು, ಇಲ್ಲ ಹೀಗೆ ಕೂಡ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಾವು ನೀರು ಹಾಕದೆ ತುಂಬ ತೆಳು ಮಾಡ್ದೇ ಕಲಿಸ್ಕೋಬೇಕು. ಆನಂತರ ನಾವು ಸ್ವಲ್ಪ ನೀರು ಹಾಕ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಮೊದಲೇ ನೀರು ಹಾಕಿದ್ರೆ ತೆಳು ಆಗಿಬಿಡುತ್ತೆ, ಕೋಟಿಂಗ್ ಬರೋಲ್ಲ. ನಾನಿಲ್ಲಿ ಕಲರ್ ಹಾಕಿಲ್ಲ, ನಿಮಗೆ ಕಲರ್ ಬೇಕು ಅಂದರೆ ಹಾಕೋಬೋದು. ಇದು ಅಚ್ಚ ಖಾರದ ಪುಡಿ ನಾನು ಮನೇಲೇ ಮಾಡ್ಕೊಂಡಿರೋದ್ರಿಂದ ನಾನು ಬ್ಯಾಡಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಅದೇ ಕಲರ್ ಬರುತ್ತೆ ನೋಡಿ. ಇಲ್ಲಿ ಇವಾಗ ಹಸಿನಕಾಯಿನ ಹಾಕಿ ಫ್ರಿಜ್ಜಲ್ಲಿ 1 ಅವರ್ 2 ಅವರ್ ಎತ್ತಿಟ್ಟು ಮಿಕ್ಸ್ ಮಾಡಿ ನೀಟಾಗಿ ಎತ್ತಿಟ್ರೆ ತುಂಬ ಚೆನ್ನಾಗಿ ಮಸಾಲೆ ಹೀರ್ಕೊಂಡಿರುತ್ತೆ. ನೀವು ಹೋಳನ್ನ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪಗೆ ಕಟ್ ಮಾಡಿಕೊಂಡು 1-2 ಕುದಿಯಷ್ಟು ಬೇಯಿಸ್ಕೊಂಡು ಆನಂತರ ಕಬಾಬ್ ಮಾಡಿದ್ರೆ ಅದು ಇನ್ನೊಂಥರ ಟೇಸ್ಟ್ ಬರುತ್ತೆ. ಅದು ಕೂಡ ಚೆನ್ನಾಗಾಗುತ್ತೆ ನೋಡಿ. ಇಲ್ಲಿ ಆದಷ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ, ಎಲ್ಲ ಕಾಯಿಗೂ ಮಸಾಲೆ ಅಂಟೋ ಥರ ಕಲಿಸ್ಕೊಂಡು ಆ ನಂತರ ನಾವು ಈಗ ಎಣ್ಣೆಲಿ ಬಿಡೋವಾಗ ಮತ್ತೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಎಣ್ಣೆಲಿ ಕರೆದ್ರೆ ಅದು ಗರಿ ಗರಿಯಾಗಿ ಬರುತ್ತೆ ಅಂತ ನೋಡಿರಿ. ತುಂಬ ಚೆನ್ನಾಗಿ ಕದಿರೋ ಎಣ್ಣೆಗೆ ಹಾಕಿ ಅದನ್ನು ಕ್ರಿಸ್ಪಿ ಆಗೋವರೆಗೂ ಮೇಲೆ ಬೇಯಿಸ್ಕೊಂಡ್ರೆ ನಮ್ಮ ಹಸಿನಕಾಯಿ ಕಬಾಬ್ ಸೂಪರಾಗಿರುತ್ತೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದ್ರು ತಿನ್ಬೋದು, ಅಥವಾ ಊಟದ ಜೊತೆ ನೆಂಚ್ಕೊಂಡಾರು ತಿನ್ಬೋದು. ಸಖತ್ತಾಗಿರುತ್ತೆ. ಇದ್ರ ಮೇಲೆ 4 ಕರಿಬೇವು ಅಥವಾ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಸಖತ್ ಫ್ಲೇವರ್ ಬರುತ್ತೆ. ನಾವು ಇದೇ ಮಸಾಲೆಗೆ ಬಾಳೆಕಾಯಿ ಅಥವಾ ಬೇಬಿ ಕಾರ್ನ್ ಅಥವಾ ಆಲೂಗೆಡ್ಡೆ ಯಾವುದಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ಹಾಗೆ ನಾನ್ ವೆಜಿಟೇರಿಯನ್ಸ್ ಆದರೆ ನಾವು ಚಿಕನ್ ಹಾಕ್ಕೊಂಡು ಮಾಡ್ಕೋಬೋದು. ಫಿಶ್ ಆದರೆ ತವಾ ಫ್ರೈ ತುಂಬ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟು ಒಂದೊಂದು ತೋರಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಸೂಪರ್ ಟೇಸ್ಟಿಯಾಗಿರೋ ರೆಸಿಪೀಸ್ ಜೊತೆ ಮತ್ತೆ ಬರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಮ್ಮಿ ಹಲಸಿನಕಾಯಿ ಕಬಾಬ್